ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ಇವತ್ತೊಂದು ಡಬಲ್ ಕಲರ್ದು ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಫಸ್ಟ್ ಒನ್ ನಾನಿಲ್ಲಿ ಪಿಂಕ್ ಮತ್ತು ಗ್ರೀನ್ ಕಲರ್ದು ಥ್ರೆಡ್ನ 6 ಎಳೆ ಥ್ರೆಡ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಫಸ್ಟ್ ಒನ್ನು ಸೀರೆಗೆ ಗ್ರೀನ್ ಕಲರ್ ದಾರನ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಅದರ ಪಕ್ಕಕ್ಕೆ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿದ್ಮೇಲೆ 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಕೊಂಡು ಅದರ ಪಕ್ಕಕ್ಕೆ ಲಾಕ್ ಏನು ಮಾಡ್ತೀವಲ್ಲ ಅದರ ಪಕ್ಕಕ್ಕೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಈ ಡಿಸೈನಲ್ಲಿ ಬರೀ ಡಬಲ್ ಕ್ರೋಶೆ ಬರುತ್ತೆ. ಸೊ ಕಂಟಿನ್ಯೂ ಡಬಲ್ ಕ್ರೋಶೆ ಮಾಡ್ತಿದ್ದೀನಿ. ಟೋಟಲಲ್ಲಿ ನಾನು 4 ಡಬಲ್ ಕ್ರೋಶೆ ಮಾಡ್ತಿದ್ದೀನಿ. ಆ 2 ಚೈನ್ ಏನು ಹಾಕ್ಕೊಂಡಿದ್ದೀವಲ್ಲ ಅದನ್ನು ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಹಿಡಿದು ಟೋಟಲ್ 5 ಆಗುತ್ತೆ. ಸೊ 4 ಡಬಲ್ ಕ್ರೋಶೆ ಮಾಡಿದ್ದೀನಿ. 2 ಚೈನ್ಸ್ 4 ಡಬಲ್ ಕ್ರೋಶೆ ಮಾಡಿದ್ಮೇಲೆ ನೆಕ್ಸ್ಟು ಮತ್ತೆ 2 ಚೈನ್ಸ್ ಹಾಕ್ಕೊಳ್ಬೇಕು. 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಸತಿ ದಾರ ಸುತ್ತಕೊಂಡು ಲಾಸ್ಟ್ ಒನ್ 4th ಒನ್ ಏನು ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಮಾಡಿ ಡಬಲ್ ಕ್ರೋಶೆ ಮಾಡಬೇಕು. ಸೊ ಇಲ್ಲಿ ಕಂಟಿನ್ಯೂ ನಾವು ಲಾಸ್ಟ್ ಒನ್ ಏನು ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಅದಕ್ಕೆ ಇಲ್ಲಿ 2 ಚೈನ್ಸ್ ಮತ್ತು 4 ಡಬಲ್ ಕ್ರೋಶೆ ಅದಕ್ಕೇ ಮಾಡಬೇಕು. ಕಂಟಿನ್ಯೂ ಹೀಗೆ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ 4 ಡಬಲ್ ಕ್ರೋಶೆ ಮಾಡ್ತಿದ್ದೀನಿ. 2 ಚೈನ್ಸ್ ಇದೆ ಫಸ್ಟು. ಸೊ ಟೋಟಲಾಗಿ 5 ಆಗ್ತವೆ. 5 ಆದಮೇಲೆ ಮತ್ತೆ ನಾವೇನು ಮಾಡಬೇಕು, ಮತ್ತೆ 2 ಚೈನ್ಸ್ ಹಾಕ್ಕೊಳ್ಬೇಕು. ಮತ್ತೆ 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಕೊಂಡು ಈಗ ಈ ಡಿಸೈನಿಂದು ಲಾಸ್ಟ್ ಒನ್ ಏನು ಡಬಲ್ ಕ್ರೋಶೆ ಇದೆಯಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಈಗ ಈ ಡಿಸೈನಿಂದು ಲಾಸ್ಟ್ ಒನ್ ಏನಿದೆ ಅಲ್ಲ ಡಬಲ್ ಕ್ರೋಶೆ ಅದಕ್ಕೆ ನಾವೀಗ ಡಬಲ್ ಕ್ರೋಶಸ್ನ ಮಾಡ್ಕೊತ ಹೋಗಬೇಕು. ಸೊ ಕಂಟಿನ್ಯೂ ಹೀಗೆ ಲಾಸ್ಟ್ ಒಂದು ಏನಿರ್ತದಲ್ಲ ಆ ಡಬಲ್ ಕ್ರೋಶೆಗೆ ಬ್ಯಾಕ್ ಸೈಡ್ ಹೋಗಿ ದಾರ ತಂದು ವರ್ಕ್ ಮಾಡ್ಕೋತ ಹೋಗಬೇಕು. ಟೋಟಲಾಗಿ ನಾನಿಲ್ಲಿ 5 ಮಾಡಿದ್ದೀನಿ. 5 ಡಿಸೈನ್ಸು ಆ ಸೀರೆಗೆ ಹಾಕಿದ್ದು ಬಿಟ್ಟು 5 ಡಿಸೈನ್ಸ್ ಮಾಡಿದ್ದೀನಿ. ಅದನ್ನು ಕೌಂಟ್ ಹಿಡಿದ್ರೆ 6 ಆಗುತ್ತೆ. ಸೊ ಇಷ್ಟು 5 ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಈ ರೀತಿ ಪ್ಲಾಸ್ಟಿಕ್ದು ಪಿನ್ ಬರುತ್ತೆ ಅದನ್ನ ಸೇಫ್ಟಿ ಪಿನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿ ಈಗ ನಾವು ಇದು ದಾರ ಏನಿರುತ್ತಲ್ಲ ಈ ಸೈಡ್ ನಮ್ಮ ಲೆಫ್ಟ್ ಸೈಡ್ ಇರುತ್ತಲ್ಲ ಅದನ್ನ ದಾರ ರೈಟ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಮತ್ತೆ ದಾರ ಮರ್ಜಾಗಿ ಗಂಟಾಗ್ತೈತಿ. ಸೊ ಅದಕ್ಕೆ ಆ ದಾರನ ಆ ಡಿಸೈನ್ ಈ ಸೈಡ್ ಟರ್ನ್ ಮಾಡಬೇಕು. ಅಂದರೆ ಈ ರೀತಿ ಡಿಸೈನ್ ನೆಕ್ಸ್ಟ್ ಬರುತ್ತೆ ಅದು. ಸೊ ಈಗ ನಾವು ಕೆಳಗಡೆ ವರ್ಕ್ ಮಾಡಬೇಕಲ್ಲ. ಸೊ ಈ ಡಿಸೈನ್ನ ದಾರನ ನಮ್ಮ ರೈಟ್ ಸೈಡಿಗೆ ತೊಗೊಂಬಂದು ಲೆಫ್ಟ್ ಸೈಡಿಗೆ ನಾವು ಇನ್ನೊಂದು ಕಲರ್ ಏನು ಹಾಕ್ತಿರ್ತೀವಲ್ಲ ಆ ಕಲರ್ದು ಡಿಸೈನು ದಾರ ಬರುತ್ತೆ. ಸೊ ಫಸ್ಟ್ ಒನ್ ಅದನ್ನ ಲಾಕ್ ಮಾಡಬೇಕು. ಒಂದು ಸರ್ತಿ ಲಾಕ್ ಮಾಡಿ ಲಾಕ್ ಮಾಡಿದ್ಮೇಲೆ 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೋಬೇಕು. ಲಾಕ್ ಮಾಡಿದ ಪಕ್ಕಕ್ಕೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೋತ ಹೋಗಬೇಕು. ನಾವು ಫಸ್ಟ್ ಒನ್ ಏನು ಡಿಸೈನ್ ಹಾಕಿದ್ವಲ್ಲ ಸೇಮ್ ಇದೇ ಡಿಸೈನ್ನೇ ಈ ಫುಲ್ ಸ್ಯಾರಿ ಕಂಟಿನ್ಯೂ ಹಾಕೋದು. ಇದು ವರ್ಕ್ನು ಪೂರ್ತಿ ಅದೇ ಡಿಸೈನೇ ಬರೋದು. ಸೊ ಇಲ್ಲಿ ನಾವು 4 ಡಬಲ್ ಕ್ರೋಶೆ ಮಾಡಿದ್ದೀನಿ. ಫಸ್ಟ್ 2 ಚೈನ್ಸ್ ಏನಾದ್ರು ಹಾಕಿದ್ದೀನಲ್ಲ ಅದನ್ನೊಂದು ಕೌಂಟ್ ಹಿಡಿದ್ರೆ ಟೋಟಲ್ 5 ಡಬಲ್ ಕ್ರೋಶೆ ಆದಂಗೆ ಆಗುತ್ತೆ. ಸೊ 5 ಆದಮೇಲೆ ನೆಕ್ಸ್ಟು 2 ಚೈನ್ಸ್ ಹಾಕ್ಕೊಳ್ಬೇಕು. 1 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೋಬೇಕು. ಈ ಲಾಸ್ಟ್ ಒನ್ ಡಬಲ್ ಕ್ರೋಶೆ ಇದೆಯಲ್ಲ ಅದರ ಹಿಂದ್ಗಡೆ ಹೋಗಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೋತ ಹೋಗಬೇಕು. ಸೇಮ್ ಇದನ್ನು ಕೂಡ ನಾವು 5 ಡಿಸೈನ್ಸ್ ಮಾಡಬೇಕು. ಸೀರೆಗೊಂದು ಹಾಕಿದ್ದು ಹಿಡಿದ್ರೆ ಟೋಟಲಾಗಿ 6. ಸೊ ಇದು ಒಂದು ಸರ್ತಿ ಇದೇ ಹಾಕೋದು, ಇದೇ ಟೈಪೇ ಹಾಕೋದು. ಒಂದು ಸರ್ತಿ ನಿಮಗೆ ಐಡಿಯಾ ಬಂದರೆ ಹೇಗೆ ಹಾಕೋದು ಅಂತ ಕಂಟಿನ್ಯೂ ಮುಂದೆ ಗೊತ್ತಾಗುತ್ತೆ. ಸೊ ಇದನ್ನು ಸೇಮ್ 2 ಚೈನ್ಸ್ ಹಾಕ್ಕೊಂಡು ಇದನ್ನು 5 ಮಾಡ್ಕೊಂಡಿದ್ದೀನಿ. ಸೀರೆ ಹಾಕಿದ್ದೊಂದು ಹಿಡಿದ್ರೆ ಟೋಟಲಾಗಿ 6. ಸೊ ಇದನ್ನು ಕೂಡ ನೀಡಲ್ ಮೇಲೆ ದಾರ ತೆಗಿಬೇಕು. ಸ್ವಲ್ಪ ತೆಗೆದು
ಇಲ್ಲೂ ಕೂಡ ಸೇಫ್ಟಿ ಪಿನ್ ಹಾಕಬೇಕು. ಹಾಕಿ ನೆಕ್ಸ್ಟ್ ಈಗ ಈ ದಾರಗಳನ್ನ ಆ ಕಡೆ ಈ ಕಡೆ ಚೇಂಜ್ ಮಾಡ್ಕೋಬೇಕು. ಸೊ ಇದು ಈ ರೀತಿ ಕೆಳಗಡೆಯಿಂದ ಗ್ರೀನ್ ಕಲರ್ದು ಡಿಸೈನ್ ಬರಬೇಕು, ಪಿಂಕ್ದು ಮೇಲೆ ಬರಬೇಕು. ಸೊ ಈಗ ಗ್ರೀನ್ ಕಲರ್ ದಾರನ ಲೆಫ್ಟ್ ಸೈಡು, ಪಿಂಕ್ ಕಲರ್ ದಾರನ ನಮ್ಮ ರೈಟ್ ಸೈಡು, ಈ ಸೈಡ್ ದಾರ ತೊಗೊಂಡು ಹೋಗಬೇಕು. ಇಲ್ಲ ದಾರ ಎಲ್ಲ ಗಂಟಾಗಿಬಿಡುತ್ತೆ, ಮತ್ತು ಕಟ್ ಮಾಡಿ ಮತ್ತು ಗಂಟು ಹಾಕಿ ಮಾಡ್ಕೋಬೇಕಾಗುತ್ತೆ ವರ್ಕು. ಸೊ ಅದಕ್ಕೆ ನಾವು ದಾರನ ಆ ಸೈಡ್ ಈ ಸೈಡ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಡಿಸೈನಲ್ಲಿ. ಈ ರೀತಿ ಬರುತ್ತೆ ಅದು ಡಿಸೈನು. ಸೊ ಈಗ ಗ್ರೀನ್ ಕಲರ್ದು ಸೇಫ್ಟಿ ಪಿನ್ ತೆಗೆದು ಈಗ ಆ ಗ್ರೀನ್ ಕಲರ್ದೇನು ಡಿಸೈನ್ ಇದೆಯಲ್ಲ ಅದನ್ನ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಯು ಶೇಪ್ ಬರೋ ಹಾಗೆ ನೋಡಿಕೊಂಡು ಲಾಕ್ ಮಾಡೋಣ. ಅದ್ರ ಮೇಲ್ಗಡೆಯಿಂದ ಈ ಪಿಂಕ್ ಕಲರ್ ಡಿಸೈನ್ ಬರುತ್ತೆ. ಸೊ ಹಾಫ್ ಡಿಸೈನ್ ಅಷ್ಟೇ ಗ್ರೀನ್ ಕಲರ್ ಕಾಣಿಸುತ್ತೆ. ಸೊ ಅದನ್ನ ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡೋಣ. ಲಾಕ್ ಮಾಡಿ ಮತ್ತು 2 ಚೈನ್ಸ್ ನೀಡಲ್ ಮೇಲೆ ಒಂದ್ಸತಿ ದಾರ ಸುತ್ತಕೊಂಡು ಅದ್ರ ಪಕ್ಕಕ್ಕೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಡಬಲ್ ಕ್ರೋಶೆ ಮಾಡಬೇಕು. ಟೋಟಲ್ 4 ಡಬಲ್ ಕ್ರೋಶೆ ಮಾಡಬೇಕು, ಪ್ಲಸ್ 2 ಚೈನ್ಸ್ ತಂದಿದೆ ಅಲ್ಲ. ಸೊ ಟೋಟಲಾಗಿ 5 ಆಗುತ್ತೆ. ಸೇಮ್ ಕಂಟಿನ್ಯೂ ಇದೆ ಒಂದೇ ಡಿಸೈನು, ಬಟ್ ಇಲ್ಲಿ ಸ್ವಲ್ಪ ಆ ಸೈಡ್ ಈ ಸೈಡ್ ದಾರ ಮಾಡ್ಕೊಳ್ಳೋದೇ ಟ್ರಿಕ್ಕಿಯಾಗಿರುತ್ತೆ. ಅದನ್ನ ಒಂದು ಸರ್ತಿ ನಿಮಗೆ ಗೊತ್ತಾದರೆ ಈಸಿ ಆಗುತ್ತೆ ಹಾಕೋದು. ಸೊ 5 ಡಬಲ್ ಕ್ರೋಶೆ ಆದಮೇಲೆ ಮತ್ತು 2 ಚೈನ್ಸ್ ಹಾಕ್ಕೊಳ್ಬೇಕು. ನೀಡಲ್ ಮೇಲೆ ಒಂದ್ಸತಿ ದಾರ ಸುತ್ತಕೊಂಡು ಈ ಲಾಸ್ಟ್ 1 ಡಬಲ್ ಕ್ರೋಶೆ ಇರುತ್ತಲ್ಲ ಅದರ ಬ್ಯಾಕ್ ಸೈಡ್ ಹೋಗಿ ದಾರ ತಂದು ಅಲ್ಲಿ ಡಬಲ್ ಕ್ರೋಶಸ್ನ ಮಾಡ್ಕೋತ ಹೋಗಬೇಕು. ಸೊ ಕಂಟಿನ್ಯೂ ಇಲ್ಲೂ ಸೇಮ್ 5 ಟೈಮ್ಸ್ ಡಿಸೈನ್ ಮಾಡ್ಕೋಬೇಕು, ಪ್ಲಸ್ 1 ಅದು ಸೀರೆಗೆ ಹಾಕಿದ್ದು ಟೋಟಲ್ 6 ಆಗುತ್ತೆ. 5 ಆದಮೇಲೆ ದಾರ ಸ್ವಲ್ಪ ಮೇಲೆ ಎತ್ತಿ ದಾರನ ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಈಗ ನೆಕ್ಸ್ಟು ಗ್ರೀನ್ ಕಲರ್ ದಾರನ ಈ ಸೈಡ್ ತೊಗೊಂಬರೋಣ, ನಮ್ಮ ರೈಟ್ ಸೈಡ್ ಪಿಂಕ್ ಕಲರ್ ವರ್ಕ್ ಮಾಡಬೇಕೀಗ. ಸೊ ಪಿಂಕ್ ಕಲರ್ನ ದಾರನ ಲೆಫ್ಟ್ ಸೈಡ್ ತರೋಣ. ಸೊ ಲೆಫ್ಟ್ ಸೈಡ್ ತಂದು ಈಗ ಈ ಡಿಸೈನು ಈ ರೀತಿ ಅಟ್ಯಾಚ್ ಮಾಡಬೇಕು. ಈ ಡಿಸೈನ್ ಈ ರೀತಿ ಬರುತ್ತೆ ಈಗ ವರ್ಕ್ ಹಾಕಿದರೆ. ಸೊ ಇಷ್ಟಾದಮೇಲೆ ಆ ಪಿನ್ನ ತೆಗೆದು ನೆಕ್ಸ್ಟ್ ವರ್ಕ್ ಮಾಡ್ಕೊಳ್ಳೋಣ. ಈಗ ಪಿಂಕ್ ಕಲರ್ದು ವರ್ಕ್ ಮಾಡ್ಕೋಬೇಕು. ಆ ಪಿನ್ ಲಾಕ್ ಮಾಡಿದ ಪಿನ್ನ ತೆಗೆಯೋಣ. ಅದನ್ನ ತೆಗೆದು ಅಲ್ಲಿ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ವರ್ಕ್ ಮಾಡೋದು ಈಸಿ ಇದೆ, ಬಟ್ ಸ್ವಲ್ಪ ಲಾಕ್ ಮಾಡೋದೇ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಒಂದು ಸರ್ತಿ ನಿಮಗೆ ಅದು ಹೇಗೆ ಲಾಕ್ ಮಾಡೋದು ಹೇಗೆ ಅಂತ ನ್ಯಾಕ್ ಗೊತ್ತಾದರೆ ಅದು ಕೂಡ ನಿಮಗೆ ಈಸಿ ಆಗುತ್ತೆ. ಈ ರೀತಿ ಯು ಶೇಪ್ ಬರಬೇಕು ಅದು ಡಿಸೈನು. ಆ ರೀತಿ ಬರೋ ಹಾಗೆ ನೋಡಿಕೊಂಡು ಲಾಕ್ ಮಾಡ್ಕೊಂಡು ಹೋಗಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಕಂಟಿನ್ಯೂ ಫಸ್ಟ್ ಒನ್ನಿಂದ ಏನು ವರ್ಕ್ ಮಾಡಿದ್ದೀವಲ್ಲ ಅದೇ ರೀತಿ ಫುಲ್ ಸಾರಿ ವರ್ಕ್ ಮಾಡಬೇಕು. ಯಾವುದೇ ಚೇಂಜಸ್ ಇಲ್ಲ. ಒಂದು ಸರ್ತಿ ಪಿಂಕ್ ಒಂದು ಸರ್ತಿ ಗ್ರೀನ್ ಹೀಗೆ ಹಾಕ್ಕೋಬೇಕು. ಪೂರ್ತಿ ಸೀರೆ ಹಾಕಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಕಾಣಿಸುತ್ತೆ ಇದು ಡಿಸೈನು. ಇಲ್ಲಿ ಫಸ್ಟ್ ಒಂದು ಸ್ವಲ್ಪ ನಮ್ಮದು ಗ್ಯಾಪ್ ಜಾಸ್ತಿ ಆಗಿದೆ, ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲ ಎಲ್ಲ ಕಡೆನೂ ಅಷ್ಟು ಗ್ಯಾಪ್ ಬಂದರೆ ನಡೆಯುತ್ತೆ, ಓಕೆ. ಸೊ ಲಾಸ್ಟ್ ಗ್ರೀನ್ ಕಲರ್ಗೆ ಮುಗಿಸಿದ್ದೀನಿ, ಅದನ್ನ ಅಲ್ಲಿ ಲಾಕ್ ಮಾಡಿದ್ದೀನಿ. ಪಿಂಕ್ ಕಲರ್ ಮುಂದೆ ಲಾಕ್ ಬಂದಿದೆ. ಸೊ ಈ ರೀತಿ ಕಾಣಿಸುತ್ತೆ ಡಿಸೈನು. ನಿಮಗೆ ಡಿಸೈನ್ ಲೈಕ್ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.